ಮಳೆ ಬಂದಿದೆ. ಬೆಂಗಳೂರು ಪೂರ್ತಿ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಸಂಪೂರ್ಣವಾಗಿ ಎಲ್ಲ ರಸ್ತೆಗಳು ಜಲಾವೃತ ಆಗಿರ್ತಕ್ಕಂಥದ್ದು ಮತ್ತೆ ವಾಹನಗಳು ಸಾಕಷ್ಟು ಕೆಟ್ಟಿದ್ದಾವೆ ಸರ್. ನಾವು ಉಸ್ತುವಾರಿ ಸಚಿವರಿದ್ದೀರಿ. ನೋಡಿ, ಮಳೆ ಬರಬೇಕು. ನಾನು ಭಗವಂತನಲ್ಲೇ ಮಳೆ ಬರಲಿ ಅಂತಾನೆ ಪ್ರಾರ್ಥನೆ ಮಾಡೋನು. ಹೆಚ್ಚಿಗೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಅಂತ ನನಗೆ ಗೊತ್ತಿದೆ. ನಾನೊಬ್ಬ ಪವರ್ ಮಿನಿಸ್ಟರ್ ಆಗಿದ್ದವನು. ಆ ಮಳೆ ಬಂದರೆ ನಿಮ್ಮ ಡ್ಯಾಮ್ ತುಂಬಿದ್ರೆ ರೈತರ ಸಮಸ್ಯೆ ಎಷ್ಟಾಗ್ತಿರುತ್ತೆ. ಇವತ್ತವರೆಗೂ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್, ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ. ನಾನು ನಿನ್ನೆ ರಾತ್ರಿ ಬಂದೆ. ನಿನ್ನೆ ರಾತ್ರಿ ಕೂಡ ಮಳೆ ಬಂತು, ಎಲ್ಲೂ ಏನು ಯಾವ ಆಘಾತನೂ ಆಗಿಲ್ಲ. ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ಫುಟ್ಟಲ್ಲಿ ಇದ್ದಾರೆ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗೋಂಥದ್ದು, ಕೆಲವು ಕೆಳಗಡೆ ಮನೆಗಳು ಕಟ್ಟಿರೋ ಜಾಗಗಳಿದೆ. ಈಗ ನಾನು ಮುಖ್ಯಮಂತ್ರಿಗಳು ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳನ್ನ ಮಾತಾಡ್ತೀನಿ. ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ. ನಾನು ಇಲ್ಲೇ ಬಂದು ವಾಸ್ತವ ಬಿಡಬೇಕು ಅಂತೇಳಿ ನನ್ನ ಟ್ರಂಕು ಬಟ್ಟೆ ಬರೀ ಎಲ್ಲ ತಗೊಂಡು ಬಂದ್ಬಿಟ್ಟಿದೆ. ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಈಗ ಹೋಗ್ತಾ ಇದ್ದೀನಿ. ನಾನು ಚೀಫ್ ಮಿನಿಸ್ಟರ್ ಇಬ್ರು ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ಈಗ ನಾನೇನು ಇಲ್ಲಿ ಟೂರಿಸಂ ಬಂದಿದ್ದ ಟೂರಿಸಂ ಅಲ್ಲ ಬಂದಿರೋದು. ಹಂಪೆ ಟೂರಿಸಂ ಬಂದಿಲ್ಲ. ಇದು ಜನರ ಬದುಕನ್ನು ನೋಡ್ರಿ. ಪಾಪ ಅವ್ರ ವಿರೋಧ ಪಾರ್ಟಿಲಿ ಅವ್ರು ಟೀಕೆ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಅಶೋಕ್ ಇಬ್ಬರಿಗೂ ಅವ್ರ ಸಮಾಧಾನ ಆಗುದಿಲ್ವಲ್ಲ, ಇಲ್ಲ ಅವ್ರ ಸ್ಥಾನಕ್ಕೆ ಧಕ್ಕೆ ಬರ್ತದಲ್ಲ. ಅದಕ್ಕೆ ಅವ್ರೇನೋ ಒಂದು ನಾಲ್ಕು ಮಾತಾಡ್ತಾರೆ. ಅದಕ್ಕೆ ನಾವು ಬೇಜಾರು ಮಾಡ್ಕೊಳ್ತಿಲ್ಲ. ಮಾತಾಡಲಿ ಬಿಡಿ. ಸರ್, ಈಗ ಬೆಂಗಳೂರಿನಲ್ಲಿ ಮಳೆ ಬಂದು ಒಂದಿಷ್ಟು ಪ್ರದೇಶಗಳು ಜಲಾವೃತ ಆಗ್ತಾವೆ. ಅದಕ್ಕೆ ಶಾಶ್ವತ ಪರಿಹಾರನೇ ಇಲ್ವಾ ಸರ್? ಖಂಡಿತ ನೋಡ್ರಿ, ಪ್ರಕೃತಿ ಯಾರ ಕೈಲೂ ಇಲ್ಲ. ಎಷ್ಟು ಪರ್ಸೆಂಟೇಜ್ ಬರ್ತದೆ 4 ದಿನದಿಂದನೇ ನಮಗೆ ಮಾಹಿತಿ ಇಲಾಖೆಯವರು ಕೊಟ್ಟಿದ್ರು. 4 ದಿನದಿಂದನೇ ನಾವು ಆಲ್ರೆಡಿ ಇದೆ. ಈಗಾಗಲೇ ಕೃಷ್ಣ ಬೈರೇಗೌಡರು ಕೂಡ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ, ವರ್ಲ್ಡ್ ಬ್ಯಾಂಕ್ ಅಲ್ಲಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಂದು ಸುಮಾರು 2,000 ಕೋಟಿ ರೂಪಾಯಿನ ಎಲ್ಲ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಕಾಲುವೆಗಳನ್ನ ಸ್ಟಾಮ್ ವಾಟರ್ ಡೇನ ಪರ್ಮನೆಂಟ್ ಆಗಿ ಮಾಡಲಿಕ್ಕೆ ಈಗಾಗಲೇ ನಾವು ಯೋಜನೆ ತಯಾರು ಮಾಡಿಕೊಂಡು ಈಗಾಗಲೇ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಗ್ರೇಟರ್ ಬೆಂಗಳೂರು ಅವರ ಅನುಕೂಲಕ್ಕೆ ಮತ್ತೆ ಅವರ ಜಮೀನುಗಳಿಗೆ ಬೆಲೆ ಬರಲಿಕ್ಕೆ ಮಾಡ್ಕೊಂಡಿದ್ದಾರೆ DKC ಅವರು. ಈಗ ರಾಜ್ಯದಲ್ಲಿ 1-2 ಶ್ರೀಮಂತ ಸ್ಥಾನದಲ್ಲಿದ್ದಾರೆ, ದೇಶದಲ್ಲಿ ನಂಬರ್ 1 ಶ್ರೀಮಂತರಾಗಿಕೊಂಡಿದ್ದಾರೆ ಅಂತೇಳಿ ಶ್ರೀರಾಮುಲು ಅವರು ಆರೋಪ ಮಾಡಿದ್ದಾರೆ. ಅವರ ಆಶ್ರಯದಂತೆ ಅವ್ರದ್ದು ಆಶೀರ್ವಾದ ಇರಲಿ. ನಾನು ಅದಕ್ಕೆ ಉತ್ತರ ಕೊಡಕ್ಕೆ ಹೋಗುದಿಲ್ಲ. ಶ್ರೀರಾಮುಲುಗಾಗಲಿ ಅಶೋಕ್ ಆಗಲಿ. ಈಗ ನನಗೆ ಬಂದಿರೋದು ನಾಳೆಯ ಕಾರ್ಯಕ್ರಮ 1,11,11,00,000 ಇದ್ರ ಬಗ್ಗೆ ಅವ್ರು ಉತ್ತರ ಕೊಡಬೇಕು. ಅಶೋಕ್ ಅಣ್ಣ ಕೊಡಬೇಕು, ಬಿಜೆಪಿ ಕುಮಾರಸ್ವಾಮಿನೂ ಕೊಡ್ಲಿ, ಶ್ರೀರಾಮುಲುನೂ ಕೊಡ್ಲಿ, ಆ ಅಣ್ಣನೂ ಕೊಡ್ಲಿ, 3 ಜನನೂ ಸೇರಿ ಕೊಡ್ಲಿ.